ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಪರಿಸ್ಥಿತಿಗೆ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ, ಅವರು ನಿಮಗೆ ಏನೆಲ್ಲ ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಆನ್ ದಿಸ್ ಫುಲ್ ಮೂನ್ ಎನರ್ಜೀಸ್ ಟೈಮಲ್ಲಿ ಏನೆಲ್ಲ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗುತ್ತೆ ಅಥವಾ ಏನು ಗೈಡೆನ್ಸ್ ನಿಮಗೆ ಸಿಗುತ್ತೆ ಆ್ಯಂಡ್ ಇದರಿಂದ ನೀವು ನೆಕ್ಸ್ಟ್ ಏನು ಆ್ಯಕ್ಷನ್ಸ್ನ ತಗೋಬಹುದು ನೋಡೋಣ. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಜನರಲ್ ಆಗಿರುತ್ತೆ, ಪಿಕ ಕಾರ್ಡ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ, ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಸೊ ಗೈಸ್, ಇಲ್ಲಿ ನಾನು 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಯಾವ ಒಂದು ಸ್ಟೋನ್ ಅಟ್ರಾಕ್ಟ್ ಆಗ್ತಾ ಇದೆ ಆ ಒಂದು ಸ್ಟೋನ್ನ ಚೂಸ್ ಮಾಡ್ಕೊಳ್ಳಿ, ಅಥವಾ ಪೈಲ್ ನಂಬರ್ 1 ಪೈಲ್ ನಂಬರ್ 2 ಅಂತ ಚೂಸ್ ಮಾಡಿಕೊಂಡು ನಿಮ್ಮ ಗೈಡೆನ್ಸ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಪೈಲ್ ನಂಬರ್ 1, ಯಾರು ಗ್ರೀನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. ಸಮ್ವೇರ್ ತುಂಬಾ ಆಂಗ್ಸೈಟಿ ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಬಹುದು, ಅಥವಾ ಅನ್ನೆಸೆಸರಿ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಕರೆಂಟ್ಲಿ ನೀವು ಏನು ಗೋತ್ರೂ ಆಗ್ತಾ ಇದ್ದೀರಾ ಅದು ಸಾಲ್ವ್ ಆಗುತ್ತೆ. ಸೊ ಅದಕ್ಕೆ ನೀವು ಜಾಸ್ತಿ ವರಿ ಮಾಡ್ಕೋಬೇಡಿ. ಐ ಥಿಂಕ್ ನಿಮ್ಗೇನಾದರೂ ಕೆರಿಯರ್ ಇಶ್ಯೂಸ್ ಇದೆ, ಅಥವಾ ಫಿನಾನ್ಷಿಯಲಿ ಸ್ಟಕ್ ಆಗಿದ್ದೀರಾ, ಸಮಥಿಂಗ್ ಮ್ಯಾರೇಜ್ ಪ್ರಾಬ್ಲಮ್ ಆಗಿದೆ, ಸಿಚುವೇಶನ್ ಏನೇ ಇರಲಿ, ಅದು ತುಂಬ ಚಿಕ್ಕದಿದೆ ಪ್ರಾಬ್ಲಮ್, ಬಟ್ ನೀವು ಅದನ್ನು ತುಂಬ ದೊಡ್ಡದಾಗಿ ನಿಮ್ಮ ಥಿಂಕಿಂಗಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಇಟ್ಸ್ ನಾಟ್ ಅ ಬಿಗ್ ಪ್ರಾಬ್ಲಮ್ ಟು ಯೂನಿವರ್ಸ್. ನಮ್ಮ ಕಣ್ಣಿಗೆ ನಾವೀಗ ಯಾವುದೇ ಒಂದು ಸಿಚುವೇಶನಲ್ಲಿ ಇದ್ದೀವಿ ಅಂದರೆ ಅದು ನಮಗೆ ಆಗಿನ ಮಟ್ಟಿಗೆ ತುಂಬ ದೊಡ್ಡದು ಅನಿಸುತ್ತೆ, ಬಟ್ ಏಂಜಲ್ಸ್ಗೆ, ಯೂನಿವರ್ಸಿಗೆ, ಬ್ರಹ್ಮಾಂಡಕ್ಕೆ ತುಂಬ 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 ಚಿಕ್ಕ ಪ್ರಾಬ್ಲಮ್, ಆ್ಯಂಡ್ ಅದನ್ನು ಅವರು ಸಾಲ್ವ್ ಮಾಡ್ತಾರೆ. ಸೊ ನೀನು ಅತಿ ಅನಾವಶ್ಯಕವಾಗಿ ಜಾಸ್ತಿ ಯೋಚನೆ ಮಾಡಬೇಡ ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು. ಫಾರ್ ಫರ್ದರ್ ಡೀಟೇಲ್ಸ್, ಇನ್ನೂ ಹೆಚ್ಚಿನ ಒಂದು ಸಂದೇಶ ಏನೆಲ್ಲ ಇದೆ ಅಂತ ನೋಡೋಣ. ಐ ಜಸ್ಟ್ ಶಫಲ್ ದ ಕಾರ್ಡ್ಸ್. ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ, ಆ್ಯಂಡ್ ಏನೇ ಸಿಚುವೇಶನ್ ಇರಲಿ, ನೈಟ್ ಆಫ್ ಸಾರ್ಟ್ಸ್. ಓಕೆ, ಸೊ ಜಾಸ್ತಿ ಯೋಚನೆ ಮಾಡಬೇಡ, ಆ್ಯಂಡ್ ಸಡನ್ ಆಗಿ ಡಿಸಿಷನ್ಸ್ ಕೂಡ ತಗೋಬೇಡ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಸಮ್ವೇರ್ ಡೆಸ್ಪರೇಟ್ ಆಗಿ ಒಂದು ಪ್ರೆಷರಿಗೆ, ಅಥವಾ ಏನೋ ಒಂದು ಪ್ರೆಷರಲ್ಲಿ, ಅಥವಾ ಹೀಟ್ ಆಫ್ ದಿ ಮೂಮೆಂಟ್ ಯಾವುದೋ ಒಂದು ಸಿಚುವೇಶನ್ನಲ್ಲಿ ನೀವು ಡಿಸಿಷನ್ನ ತಗೊಳ್ತಾ ಇದ್ದೀರಾ ಅಂತ ಹೇಳ್ಬೋದು, ಅಥವಾ ತುಂಬ ಡೆಸ್ಪರೇಟ್ ಆಗ್ತಾ ಇದ್ದೀರಾ, ಶಾರ್ಟ್ ಟೆಂಪರ್ ಆಗ್ತಾ ಇದ್ದೀರಾ, ಸಡನ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದೀರಾ. ಸೊ ಅದನ್ನ ಯಾವುದನ್ನು ರಿಯಾಕ್ಟ್ ಮಾಡಬೇಡ, ಕಾಮ್ ಆಗಿರು ಅಂತ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಸಡನ್ ಡಿಸಿಷನ್ಸ್ ಅಥವಾ ಕೋಪದ ಕೈಗೆ ಬುದ್ಧಿ ಕೊಟ್ಟು ನೀವು ಡಿಸಿಷನ್ ತಗೊಂಡಿರೋದ್ರಿಂದ ಅದು ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಅದಕ್ಕೋಸ್ಕರ ನೀವು ತುಂಬ ಜಾಸ್ತಿ ಚಿಂತೆ ಮಾಡ್ತಾ ಇದ್ದೀರಾ. ಅದಕ್ಕೆ ಇಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು, ವರಿ ಮಾಡೋದಕ್ಕೆ ಹೋಗಬೇಡ, ಚಿಂತೆ ಮಾಡಬೇಡ, ನಾನು ಇದ್ದೀನಿ ನಿನ್ನ ಜೊತೆಗೆ ಅಂತ ಇಲ್ಲಿ ನಿಮಗೆ ಎನರ್ಜೀಸ್ ಇದೆ, ಗೈಡೆನ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ, ಅನಾವಶ್ಯಕವಾಗಿ ಯಾರನ್ನು ಬ್ಲೇಮ್ ಮಾಡಬೇಡ, ಯಾರ ಜೊತೆನೂ ನೀನು ಜಗಳಕ್ಕೆ ಹೋಗಬೇಡ, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗೆ ನೀವು ಇಳಿಬೇಡಿ ಅಂತಾನು ಇಲ್ಲಿ ಎನರ್ಜೀಸ್ ಹೇಳ್ತಾ ಇದೆ. ಆ್ಯಂಡ್ ನಿಮ್ಗಿರೋವಂಥ ಸ್ಟ್ರೆಸ್ಗೆ, ಫ್ರಸ್ಟ್ರೇಷನ್ಗೆ ಯಾರ್ದೋ ಮೇಲಿನ ಕೋಪ ಇನ್ಯಾರ್ದೋ ಮೇಲೆ ತೋರಿಸುವಂಥದ್ದು ಇಲ್ಲಿ ನೀವು ಮಾಡ್ತಾ ಇದ್ದೀರಾ. ಸೊ ಡೋಂಟ್ ಡೂ ದಟ್ ಅಂತ ಬರ್ತಾ ಇದೆ. ಆ್ಯಂಡ್ ಎಸ್, ತುಂಬ ಮೂಡ್ ಸ್ವಿಂಗ್ಸ್ ಈ ಒಂದು ಫುಲ್ ಮೂನ್ ಟೈಮಲ್ಲಿ ಇದೆ ನಿಮಗೆ, ಬಿಕಾಸ್ 8 ಆಫ್ ಕಪ್ಸ್ ಬಂದಿರೋದ್ರಿಂದ ದೇರ್ ಇಸ್ ಅ ಲಾಟ್ ಆಫ್ ಮೂಡ್ ಸ್ವಿಂಗ್ಸ್ ಹ್ಯಾಪ್ನಿಂಗ್. ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಗೊತ್ತಿಲ್ಲದೆ ಕೋಪ ಬರ್ತಾ ಇದೆ, ಎಮೋಷನಲ್ ಆಗ್ತಾ ಇದ್ದೀರಾ. ಡೋಂಟ್ ಡೂ ದಟ್. ಕಂಟ್ರೋಲ್ ಯುವರ್ ಮೈಂಡ್, ಕಂಟ್ರೋಲ್ ಯುವರ್ ಎನರ್ಜೀಸ್ ಅಂತ ಹೇಳ್ಬಹುದು ಇಲ್ಲಿ. ಆದಷ್ಟು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಅಥವಾ ವಾಟರ್ ಇರುವಂತಹ ಪ್ಲೇಸಿಗೆ ಹೋಗಿ ಆ ಒಂದು ಸಮುದ್ರದ ಕಡೆನೋ, ನೀರ್ ಕಡೆನೋ ಅಲೆಗಳನ್ನ ನೋಡ್ತಾ ನೀವು ರಿಲ್ಯಾಕ್ಸ್ ಆಗುವಂಥದ್ದು, ಅಥವಾ ವಾಟರ್ ಮೆಡಿಟೇಷನ್ ಮ್ಯೂಸಿಕ್ನ ಹಾಕ್ಕೊಂಡು ಮೆಡಿಟೇಷನ್ ಮಾಡಿ, ಸೊ ದಟ್ ನಿಮ್ಮ ಒಂದು ಮೈಂಡ್ ಕಾಮ್ ಆಗುತ್ತೆ ಅಂತ ಹೇಳಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ, ದ ಮ್ಯಾಜಿಷಿಯನ್ ಬರ್ತಾ ಇದೆ. ಯು ಹ್ಯಾವ್ ಆಲ್ ರಿಸೋರ್ಸಸ್. ಓಕೆ, ಎಲ್ಲವೂ ಇದೆ ನಿಮ್ಮ ಹತ್ರ, ಬಟ್ ನೀವು ನಿಮ್ಮ ಎನರ್ಜೀಸ್ನ ಯು ಆರ್ ಬ್ಲಾಕಿಂಗ್, ದಟ್ ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ದ ಚೇಂಜ್. ವೀಲ್ ಆಫ್ ಫಾರ್ಚೂನ್ ಬರ್ತಾ ಇರೋದ್ರಿಂದ ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಚೇಂಜ್. ಓಕೆ, ಸೊ ಅನ್ನೆಸೆಸರಿ ಟೆನ್ಷನ್ ತಗೊಂಡು, ಜಾಸ್ತಿ ಮೂಡ್ ಸ್ವಿಂಗ್ಸ್ ತಗೊಂಡು, ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿ ಡೋಂಟ್ ಡೂ ದಟ್. ಓಕೆ, ಜಸ್ಟ್ ಕಾಮ್ ಆಗಿರಿ,
ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವೇನು ಅದು ಪ್ರಾಬ್ಲಮ್ ಅನ್ಕೊಳ್ತಾ ಇದ್ದೀರಾ, ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ. ಓಕೆ, ನೀವು ಜಾಸ್ತಿ ಎದ್ರ ಮೇಲೆ ಫೋಕಸ್ ಮಾಡ್ತೀರಾ ಅದನ್ನು ನೀವು ಜಾಸ್ತಿ ಅಟ್ರಾಕ್ಟ್ ಮಾಡ್ತೀರಾ. ಸೊ ಜಾಸ್ತಿ ಫೋಕಸ್ ಆನ್ ಸೊಲ್ಯೂಷನ್. ಓಕೆ, ನನ್ನ ಹತ್ರ ಈ ಪ್ರಾಬ್ಲಮ್ ಇದೆ, ಸೊ ಇದಕ್ಕೆ ಏನು ಸೊಲ್ಯೂಷನ್ ಬೇಕು, ಆಸ್ಕ್ ಏಂಜಲ್ಸ್. ಓಕೆ, ಮೆಡಿಟೇಟ್ ಮಾಡಿ, ಕನೆಕ್ಟ್ ವಿತ್ ಗಾಡ್. ಓಕೆ, ಚೇಂಜ್ ಈಗ ಏನು ಸಿಚುವೇಶನ್ ಇದೆ ಅದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ವಿತಿನ್ ಅ ವೀಕ್ ಅಷ್ಟರಲ್ಲಿ. ಓ, ನಾನು ಈ ಒಂದು ವಿಚಾರಕ್ಕೆ, ಇಷ್ಟು ಚಿಕ್ಕ ವಿಚಾರಕ್ಕೆ ನಾನು ಅಳ್ತಾ ಇದ್ನ, ಇಷ್ಟು ಚಿಕ್ಕ ವಿಚಾರಕ್ಕೆ ನಾನು ಟೆನ್ಷನ್ ತಗೊಳ್ತಾ ಇದ್ನ ಅಂತ ನೀವೇ ಅನ್ಕೊಳ್ತೀರಾ. ಆಮೇಲೆ ಟ್ರಸ್ಟ್ ಮಿ ಗೈಸ್, ಯು ಹ್ಯಾವ್ ಅ ಲಾಟ್ ಆಫ್ ರಿಸೋರ್ಸಸ್, ಯು ಹ್ಯಾವ್ ಅ ಲಾಟ್ ಎವ್ರಿಥಿಂಗ್, ಲೈಕ್ ಅಬಂಡೆನ್ಸ್ ಇದೆ, ನಿಮ್ಮ ಕೈಯಲ್ಲೇ ಇದೆ. ಜಸ್ಟ್ ನೀವೇನು ಮಾಡಬೇಕು, ನಿಮ್ಮ ಥಾಟ್ನ ಶಿಫ್ಟ್ ಮಾಡಬೇಕಷ್ಟೇ. ಇಲ್ಲಿ ಜಸ್ಟ್ ಶಿಫ್ಟ್ ಯುವರ್ ಥಾಟ್, ಜಸ್ಟ್ ಶಿಫ್ಟ್ ಯುವರ್ ಥಿಂಕಿಂಗ್. ಓಕೆ, ಸೊ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ಎನರ್ಜೀಸ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ 888 ಅಂತ ಟೈಪ್ ಮಾಡಿ. ಓಕೆ, ಗಾಡ್ ಬ್ಲೆಸ್ ಯು. ಹೇ ಪೈಲ್ ನಂಬರ್ 2, ಯಾರೆಲ್ಲ ಈ ಒಂದು ಸ್ಟೋನ್ನ, ಬ್ರೌನ್ ಕಲರ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏನೆಲ್ಲ ಗೈಡೆನ್ಸ್ ಇದೆ. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್. ಓಕೆ, ಕರೆಂಟ್ಲಿ ನೀವು ಏನು ಮಾಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ತಗೊಳ್ಳಿ ಅಂತ ಬರ್ತಾ ಇದೆ. ಇಲ್ಲಿ ಮ್ಯಾರೇಜ್ ಪ್ರಪೋಸಲ್ ಬಂದಿದೆ. ಆ್ಯಂಡ್ ನಿಮ್ಗೇನಾದರೂ ಆ ಮ್ಯಾರೇಜ್ ಫಿಕ್ಸ್ ಆಗ್ತಾ ಇದೆ ಅಂತಂದರೆ ಆ ಹುಡುಗ ಅಥವಾ ಆ ಹುಡುಗಿ ಬಗ್ಗೆ ಹೆಚ್ಚಿನ ಒಂದು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ ಅಂತ ಬರ್ತಾ ಇದೆ. ಓಕೆ, ಅಥವಾ ನೀವು ಜಾಬ್ ಮಾಡಬೇಕು, ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದೀರಾ ಅಂತಂದರೆ ಆ ಕಂಪ್ನಿಯ ಬ್ಯಾಕ್ಗ್ರೌಂಡ್ ಚೆಕ್ ಕೂಡ ನೀವು ಮಾಡಬೇಕಾಗತ್ತೆ. ಅಥವಾ ನೀವಿನ್ನೂ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಂದರೆ ಆ ಕಂಪ್ನಿಯ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಇನ್ನೂ ಆ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಆ ಇಂಟರ್ವ್ಯೂ ಕೂಡ ಸಕ್ಸಸ್ ಆಗುವಂಥದ್ದು ಇಲ್ಲಿ ಇದೆ. ಆ್ಯಂಡ್ ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅಥವಾ ಯಾರೋ ನಿಮ್ಮ ಹತ್ರ ಬಂದು ದುಡ್ಡು ಕೇಳ್ತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿಗೆ ವಾಪಸ್ ನನ್ನ ಹತ್ರ ವಾಪಸ್ ಕೊಡಬಹುದಾ ಅಂತ ಅವರ ಒಂದು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ ಆ ಒಂದು ವ್ಯಕ್ತಿಗೆ ದುಡ್ಡನ್ನು ನೀವು ಕೊಡುವಂಥದ್ದು ಇಲ್ಲಿ ಗೈಡೆನ್ಸ್ ಇದೆ. ಓಕೆ, ಏನೇ ಒಂದು ಹೊಸ ಕೆಲಸ ನೀವು ಟ್ರೈ ಮಾಡ್ತಾ ಇದ್ದೀರಾ, ಏನೋ ಒಂದು ಹೊಸ ಸ್ಟೆಪ್ನ ಇಡ್ತಾ ಇದ್ದೀರಾ ಅಂತಂದರೆ ಜಸ್ಟ್ ಕಲೆಕ್ಟ್ ಮೋರ್ ಇನ್ಫಾರ್ಮೇಷನ್, ಹೆಚ್ಚಿನ ಒಂದು ಮಾಹಿತಿನ ಸಂಗ್ರಹ ಮಾಡಿ ಇಲ್ಲಿ. ಅಂದಾಗ ನೀವು ಇನ್ನೂ ಹೆಚ್ಚಿನ ಒಂದು ರಿಸಲ್ಟ್ ಅನ್ನೋದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಇನ್ನಷ್ಟು ಇದರ ಬಗ್ಗೆ ಮೋರ್ ಗೈಡೆನ್ಸ್ ನಿಮಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ. ಓಕೆ, 7 ಆಫ್ ಸಾರ್ಟ್ಸ್. 7 ಆಫ್ ಸಾರ್ಟ್ಸ್. ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್ ಬರ್ತಾ ಇರೋದು ಈ ಹಿಂದೆ ನೀವು ಏನನ್ನು ತಿಳ್ಕೊಳ್ಳದೆ, ಏನನ್ನು ಯೋಚನೆ ಮಾಡದೆ, ಕೆಲವರಿಗೆ ಸಹಾಯ ಮಾಡಿ ಅಥವಾ ಮೇಜರ್ ಡಿಸಿಷನ್ಸ್ನ ನಿಮ್ಮ ಲೈಫಲ್ಲಿ ತಗೊಂಡು ಅದರಿಂದ ನಿಮಗೆ ನಂಬಿಕೆ ದ್ರೋಹ ಆಗಿದೆ ಅಥವಾ ಅದರಿಂದ ನೀವು ನೋವನ್ನು ತಿಂದಿದ್ದೀರಾ. ಸೊ ಅದೇ ಈಗ ಆ ಒಂದು ಮಿಸ್ಟೇಕ್ನ ಮಾಡಬೇಡ. ಸೊ ಏನೇ ಆ್ಯಕ್ಷನ್ಸ್ನ ತಗೋಬೇಕಂದ್ರೂ ಹೆಚ್ಚಿನ ಒಂದು ಮಾಹಿತಿನ ಸಂಗ್ರಹ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ ಇಡು ಅಂತ ಇಲ್ಲಿ ನಿಮಗೆ ಗೈಡೆನ್ಸ್ ಇದೆ. ಆ್ಯಂಡ್ ಬೇರೆದವರ ಹೊರೆನ ನೀನು ಹೊತ್ಕೊಳ್ಳೋ ನೆಸೆಸಿಟಿ ಇಲ್ಲ, ಬೇರೆದವರ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ನೀನು ತಗೊಳ್ಳೋ ನೆಸೆಸಿಟಿ ಇಲ್ಲ. ಎಲ್ಲರ ಒಂದು ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೋಗಬೇಡ. ಜಸ್ಟ್ ಫೋಕಸ್ ಆನ್ ಯುವರ್ ಸೆಲ್ಫ್. ನಿನಗೋಸ್ಕರ ಏನು ಬೇಕು, ನಿನಗೋಸ್ಕರ ಏನು ಸರಿ ಇದೆಯೋ ಅದನ್ನು ಮಾಡೋದಕ್ಕೂ ಮುಂಚೆ ಇನ್ನಷ್ಟು ಥಿಂಗ್ಸ್ನ ನೀನು ಕಲೆಕ್ಟ್ ಮಾಡ್ಕೋ. ಆ್ಯಂಡ್ ನಿನ್ನ ಹೊರೆ ಏನಿದೆ ಅದನ್ನು ಇಳಿಸ್ಕೋ. ನಿನ್ನ ಒಂದು ಭಾರನ ನೀನೇ ಹೊರು, ಬೇರೆದವರ ಭಾರ ನೀನು ಹೊರುವಷ್ಟು ನೆಸೆಸಿಟಿ ಇಲ್ಲ. ಯು ಆರ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಸೆಲ್ಫ್. ನಿನ್ನ ಒಂದು ಬದುಕಿನ ರೆಸ್ಪಾನ್ಸಿಬಿಲಿಟಿ ನಿನಗಷ್ಟೇ ಇರುವಂಥದ್ದು. ಎಲ್ಲರ ಒಂದು ಹೊರೆನ ನಾನು ಹೊತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀನು ಬರಬೇಕಾಗತ್ತೆ ಅನ್ನೋದು ಇಲ್ಲಿ ಗೈಡೆನ್ಸ್ ಇದೆ ನಿಮಗೆ. ಓಕೆ, ಸೊ ದ ಚಾರಿಯಟ್ ಬರ್ತಾ ಇದೆ. ದೇರ್ ಇಸ್ ಅ ರಾಯಲ್ ಲೈಫ್ ಕಮ್ಮಿಂಗ್ ಇನ್ ಯುವರ್ ವೇ. ಒಂದು ಲಕ್ಸುರಿಯಸ್ ಲೈಫ್ನ ನೀವು ಲೀಡ್ ಮಾಡ್ತೀರಾ. ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿದೆ ಅಂತ ಹೇಳ್ಬೋದು. ಒಂದು ಮೆಂಟರಿಂಗ್, ಒಂದು ಟೀಚಿಂಗ್, ದೇರ್ ಇಸ್ ಹೀಲಿಂಗ್ ಎನರ್ಜೀಸ್. ನೀವು ಹೀಲರ್ ಆಗ್ಬಹುದು, ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ತಗೋಬಹುದು, ಅಥವಾ ಕಮಾಂಡಿಂಗ್ ಅಂದರೆ ಕೆಲಸನ ತಗ್ಸೋವಂಥದ್ದು ನಿಮಗೆ ಗೊತ್ತಿರುತ್ತೆ. ಸೊ ಆ ಒಂದು ಫೀಲ್ಡಿಗೆ ನೀವೇನಾದರೂ ಹೋಗ್ತಾ ಇದ್ರೆ ಯು ಕ್ಯಾನ್ ಗೋ ದಟ್. ಲೈಕ್ ನೀವು ಒಂದು ರಾಜನ್ ಥರ ಅಥವಾ ಒಂದು ರಾಣಿ ಥರ ಒಂದು ಬದುಕಬಹುದು. ಓಕೆ, ಬಟ್ ವೆನ್ ಯು ಚೂಸ್ ಯುವರ್ ಸೆಲ್ಫ್, ನಿನ್ನನ್ನು ನೀನು ಚೂಸ್ ಮಾಡಿಕೊಂಡಾಗ ನಿನ್ನ ಲೈಫ್ ತುಂಬ ಲಕ್ಸುರಿಯಸ್ ಆಗಿರುತ್ತೆ, ಅಬಂಡೆನ್ಸ್ ಆಗಿರುತ್ತೆ. ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಕಮಿಂಗ್ ಇನ್ ಯುವರ್ ವೇ. ಓಕೆ, ದಟ್ ಲಾಸ್ಟ್ ನೋಡೋಣ.
ಟೆಂಪರೆನ್ಸ್ ಬಂದಿರೋದ್ರಿಂದ ಆ್ಯಂಡ್ ನಾನು ಯಾವಾಗಲೂ ನಿನ್ನ ಹಿಂದೆ ಇರ್ತೀನಿ, ಐ ಆಮ್ ಆಲ್ವೇಸ್ ಯುವರ್ ಬ್ಯಾಕ್ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಜಾಸ್ತಿ ವರಿ ಮಾಡಬೇಡ, ಎಷ್ಟಾಗುತ್ತೋ ಅಷ್ಟು ಪ್ರೀತಿನ ಹಂಚು, ನಿನ್ನ ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊ ಅಂತ ಬರ್ತಾ ಇದೆ. ಓಕೆ, ಸೊ ಆದಷ್ಟು ಈ ಒಂದು ಮಂತ್ರನ ಚಾಂಟ್ ಮಾಡಿ. ಓಂ ಶ್ರೀಂ ಯಂ, ಈ ಒಂದು ಓಂ ಶ್ರೀಂ ಯಂ ಏನಿದೆ ಇದು ನಿಮ್ಮ ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ನಿಮ್ಮ ಬ್ಯೂಟಿನೂ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ, ನಿಮ್ಮ ಇಂಟ್ಯೂಷನ್ಸ್ ಪವರ್ನು ಕೂಡ ವರ್ಕ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಆ್ಯಂಡ್ ನಿಮ್ಮ ಎಮೋಷನ್ಸ್ನ ಇಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಮ ಮೂಡ್ ಸ್ವಿಂಗ್ಸ್ ಏನೇ ಇದ್ರೂ ಇದು ಕ್ಲಿಯರ್ ಮಾಡುತ್ತೆ ಅಂತ ಹೇಳಬಹುದು. ಜಸ್ಟ್ ಚಾಂಟ್ ಓಂ ಶ್ರೀಂ ಯಂ. 6 ಆಫ್ ವೈನ್ಸ್ ಬರ್ತಾ ಇದೆ. ಆ್ಯಂಡ್ ಅಗೇನ್ ನೀವೇನಾದರೂ ಇನ್ನೂ ಹೆಚ್ಚಿನ ಒಂದು ಮಾಹಿತಿನ ಕಲೆಕ್ಟ್ ಮಾಡಿಕೊಂಡು ಆ್ಯಂಡ್ ಏನಾದರೂ ಸರಿಯಾದಂತಹ ಇನ್ಫಾರ್ಮೇಷನ್ ಒಂದಿಗೆ ನೀವು ಆ ಒಂದು ಕೆಲಸನ ಕೈ ಎತ್ಕೊಂಡ್ರೆ, ಆ ಒಂದು ಕೆಲಸನ ಮಾಡಿದ್ರೆ, ಪ್ಲ್ಯಾನ್ ಮಾಡಿ ಮಾಡಿದ್ರೆ ಖಂಡಿತ ಆ ಕೆಲಸ ನಿಮಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ವೆದರ್ ಅದು ಮ್ಯಾರೇಜ್ ಆಗಿರ್ಬೋದು, ಜಾಬ್, ಕೆರಿಯರ್, ಮನಿ, ಹೆಲ್ತ್, ಎನಿಥಿಂಗ್. ಈಗ ಹೆಲ್ತ್ ಅಂತಂದರೆ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀರಾ, ಆ ಹಾಸ್ಪಿಟ್ಲ್ ಫ್ಯಾಕಲ್ಟಿ ಏನಿದೆ, ಆ ಒಂದು ಹಾಸ್ಪಿಟ್ಲದ್ದು ರಿವ್ಯೂಸ್ ಏನಿದೆ ಎಲ್ಲವನ್ನು ಚೆಕ್ ಮಾಡಿ ಅವ್ರು ಹೇಗೆ ನೋಡ್ತಾರೆ ಅನ್ನೋದ್ರ ಮೇಲೆ ಇನ್ಫಾರ್ಮೇಷನ್ ತಗೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡಿ ಅಲ್ಲಿ ನೀವು ಆ್ಯಕ್ಷನ್ಸ್ನ ತಗೊಳ್ಳಿ. ಯಾರೋ ಏನೋ ಹೇಳಿದ್ರು ಅಂತ ಹೋಗಬೇಡಿ, ಬ್ಲೈಂಡಾಗಿ ನಂಬಿ ಹೋಗಬೇಡಿ. ಫಸ್ಟ್ ನೀವು ನಿಮ್ಮ ಒಂದು ಪ್ರಿಪ್ರೇಷನ್ನ ನೀವು ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಡೆಫಿನೆಟ್ಲಿ ಯು ಗೆಟ್ ಅ ಸಕ್ಸಸ್. ಓಕೆ, ಹೆಲ್ತ್ ಆಗಿರಬಹುದು, ಮ್ಯಾರೇಜ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯು ವಿಲ್ ಲೈಕ್ ತುಂಬ ಗ್ರೋತ್ ಅನ್ನೋದಿದೆ. ನೀವು ಸೆಲೆಬ್ರೇಟ್ ಮಾಡ್ತೀರಾ, ನಿಮ್ಮ ಸಕ್ಸಸ್ನ 4 ಜನ ಕೂಡ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಬಟ್ ಪ್ರಾಪರ್ ಆಗಿರುವಂಥ ಇನ್ಫಾರ್ಮೇಷನ್ಸ್ನ ತಗೊಳ್ಳಿ ಆ್ಯಂಡ್ ಪಾಸ್ಟ್ ಮಿಸ್ಟೇಕ್ಸ್ನ ರಿಪೀಟ್ ಮಾಡೋದಕ್ಕೆ ಹೋಗಬೇಡಿ. ಲರ್ನ್ ಫ್ರಮ್ ದಿ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಅಲ್ಲಿ ಏನು ಮಾಡಬೇಕೋ ಅದರ ಒಂದು ಕಡೆ ಗಮನ ಕೊಡಿ ಆ್ಯಂಡ್ ಫ್ಯೂಚರ್ ತುಂಬ ಬ್ರೈಟ್ ಆಗಿರುತ್ತೆ ನಿಮ್ಮದು ಅಂತ ಹೇಳ್ಬೋದು. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈ ಎನರ್ಜೀಸ್ನ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ 777 ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.